ಸೊ ಗೈಸ್ ಇವಾಗ ಹತ್ರ ಬಂದಿದ್ದೀವಿ. ನಮ್ಮ ಹಿಂದ್ಗಡೆ ಶೃಂಗೇರಿ ಟೆಂಪಲ್ ಕಾಣಿಸ್ಬೋದು. ಅದೇ ನಮ್ಮ ಶೃಂಗೇರಿ ಟೆಂಪಲ್, ಶಾರದಾಂಬ ಟೆಂಪಲ್. ಸೊ ಇದೇ ನಮ್ಮ ಬ್ರಿಡ್ಜ್, ತೂಗು ಸೇತುವೆ ಅಂತೀವಿ ನಾವು, ತೂಗು ಸೇತುವೆ. ಸೊ ಇವಾಗ ಆ ಕಡೆ ಹೋಗ್ಬಿಟ್ಟು ಸೆಂಟ್ರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡಿ ವಾಪಸ್ ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ಇವಾಗ ಅದೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ರೆಡಿ ಮಾಡೋದು ಆಲ್ರೆಡಿ ಸ್ನಾನ ಮಾಡ್ತವ್ರು ಆ ಕಡೆ. ಇಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿಂದ ನಮ್ಮೂರು 8 ಕಿಲೋಮೀಟರ್ಸ್. ಇಲ್ಲಿಂದ ನಮ್ಮೂರು 8 ಕಿಲೋಮೀಟರ್ಸ್. ತೆಕ್ಕೋರು ಅದು ಇದು. ಫೈನಲಿ ನಮ್ದು ಇಲ್ಲಿ ಫೋಟೋಶೂಟ್ ಕಂಪ್ಲೀಟ್ ಆಯಿತು. ನಾನು ಮಾಡಿಸ್ಕೊಂಡಿಲ್ಲ ಫೋಟೋಶೂಟು, ನಮ್ಮ ಜಯಂತ್ ಅವ್ರು ಮಾಡಿಸ್ಕೊಂಡವ್ರೆ. ಸೊ ಇವಾಗ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗೋದು. ಇನ್ನು 2 ಮಿನಿಟ್ಸ್. ಇನ್ನೂ ಒಂದು ಹುಡುಗರು ರೆಡಿ ಆಗ್ತಾ ಇದ್ದಾರೆ ರೂಮಲ್ಲಿ. ಬಟ್ ಇನ್ನೂ ರೆಡಿ ಆಗಿಲ್ಲ. ಆಲ್ರೆಡಿ ಚೆಕ್ಔಟ್ ಟೈಮಿಂಗ್ಸ್ ಆಗೋಯ್ತು, ಬಟ್ ಇನ್ನೂ ಹುಡುಗರು ರೆಡಿ ಆಗಿಲ್ಲ. ಸೊ ನಾವಿಬ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ನಾವು ಈಗ ಬಂದಿರೋದು ಸಿರಿಮನೆ ಫಾಲ್ಸ್ಗೆ. ಇಲ್ಲ, ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾರ ಅಥವಾ ಕ್ಲೋಸ್ ಮಾಡೋರ? ಕ್ಲೋಸ್ ಯಾಕೆ ಮಾಡ್ತಾರೆ ಅಂತ? ಮಳೆ ಏನಿಲ್ಲ. ಮಳೆ ಇದ್ರೂ ಓಪನ್ ಇರುತ್ತಾ, ಆಡಕ್ ಬಿಡಲ್ಲ. ಬಟ್ ನೀರೆಲ್ಲ ಹಾವಿರತ್ತೆ, ಮೇಲಿಂದ ಬೀಳ್ತಾ ಇರುತ್ತೆ. ಫೈನಲಿ ವಿ ರೀಚ್ಡ್. ಇವಾಗ ಸಿರಿಮನೆ ಫಾಲ್ಸ್ ಎಂಟ್ರಿ ಕೊಟ್ಟಾಯ್ತು. ಸೊ ಫೈನಲಿ ಈಗ ನಾವು ಸಿರಿಮನೆ ಫಾಲ್ಸಿಗೆ ಬಂದಿದ್ದೀವಿ. ನನ್ನ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ. ಸೊ ಫುಲ್ ಟೆನ್ಷನ್ ಆಗೋಗಿದೆ. ಸೊ ಅದಕ್ಕೆ ಜಯಂತನ ಫೋನ್ ಹಿಡ್ಕೊಂಡು ಮಾಡ್ತಾ ಇದ್ದೀನಿ. ನಿಮ್ಮ ಕ್ಯಾಮ್ರಾ ಬೇರೆ ಹೋಗ್ಬಿಟ್ಟಿದೆ, ಏನು ಮಾಡೋದು? ಅದಕ್ಕೆ ಇನ್ನೊಬ್ರು ಫೋನ್ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಐಫೋನು ಅದನ್ನ ಲಾಗ್ ಮಾಡೋಣ. ಸೊ ಇವಾಗ ತುಂಬಾ ರಶ್ ಇದ್ದಾರೆ ಜನ. ನಿಮ್ಮ ಬೈಕ್ ಯಾವ್ದು? ಕವಾಸಕಿ ನಿಂಜಾ ಪಕ್ಕಾ ತಗೊಂತೀನಿ ನಾನು. ಕವಾಸಕಿ ತಗೊಂಡಿಲ್ಲ ಇನ್ನೂ, ಲೋಡ್ ಆಗ್ತೈತೆ. ಆರ್ಡರ್ ಕೊಟ್ಟಿಗೆ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತಂತೆ. ನಮ್ಮ ಹುಡುಗೊಂದು ಎಂಟಿದೆ. ಸೊ ಇವಾಗ ಜನ ಫುಲ್ ರಶ್ ಇದ್ದಾರೆ. ಅಪ್ಪ ಇವಾಗ ಹೆಂಗೆ ಆಡೋದು ಗೊತ್ತಿಲ್ಲ. ನೋಡ್ಬೇಕು ಅಲ್ಲೋಗ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅಲ್ಲೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಒಬ್ಬರಿಗೆ ಅಲ್ಲಿ 50 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ 250 ರುಪೀಸ್. ಇವಾಗ ನಾವು 5 ಜನ ಹೋಗ್ತಾ ಇದ್ದೀವಿ. 250 ರುಪೀಸ್ ಪೇ ಮಾಡಿ ಹೋಗ್ತಾ ಇದ್ದೀವಿ. ಸೊ ಸೌಂಡ್ ಕೇಳ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ನಮಗೆ ಸೌಂಡ್ ಸಕದ ಕೇಳ್ತಾ ಇದೆ. ಟಿಕೆಟ್ ಇಸ್ಕೊಂಡು ಡೈರೆಕ್ಟು ಬಂದರೆ ನಿಮಗೆ ಸಿರಿಮನೆ ಫಾಲ್ಸ್ ನೋಡ್ತೀವಿ. ಆಲ್ರೆಡಿ ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ನಿಧಾನ ಹೋಗೋಣ. ಗಂಟೆಯಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಇಂಬ್ಳ ಅಂತೂ ಪಕ್ಕ ಇದ್ದೇ ಇರುತ್ತೆ, ಗೊತ್ತು. ಐ ನೋ, ಬಿಕಾಸ್ ಇದು ನಮ್ಮ ಊರು. ನಮ್ಮ ಊರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಏನು ಹೇಳಿ. ಸೊ ಕಾಣ್ತಾ ಇದೆಯಾ ಸಿರಿಮನೆ ಫಾಲ್ಸ್. ಬಂದು ಲಾಸ್ಟ್ ಟೈಮ್ ಬಂದಾಗ ಬಟ್ ಆಡೋಕ್ಕಾಗಿಲ್ಲ. ನೀರು ಹೆವಿ ಫೋರ್ಸಲ್ಲಿ ಬರ್ತಾಯಿತ್ತು. ಸೊ ಆಡೋಕ್ಕಾಗಿಲ್ಲ. ಬಟ್ ಈ ಟೈಮ್ ಪಕ್ಕ ಆಡ್ತೀವಿ, ಯಾಕಂದರೆ ನೀರು ಅಷ್ಟೊಂದು ಫೋರ್ಸಾಗಿ ಬರ್ತಾಯಿಲ್ಲ. ತೋರಿಸ್ಲಾ? ನೋಡ್ತೀರಾ? ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇದಕ್ಕಿಂತ ಫೋರ್ಸಾಗಿ ಬರ್ತಾಯಿತ್ತು, ಬಟ್ ಇಷ್ಟೆಲ್ಲ ಅಷ್ಟೊಂದು ಫೋರ್ಸ್ ಏನಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ನಮಗೆ ಇಷ್ಟೇ ಇರಬೇಕು, ನೀರು ಇಲ್ಲ ಅಂದರೆ ಆಡೋಕ್ಕೆ ಕಷ್ಟ ಆಗುತ್ತೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಗೈಸ್ ಫೈನಲಿ ಆಡೋಣ ಅಂತ ರೆಡಿಯಾಗಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಫೋನ್ ವಾಟರ್ ಪ್ರೂಫ್ ಅಲ್ಲ. ಸೊ ಇಲ್ಲೇ ಫೋನ್ ಇಟ್ಟು ಹೋಗ್ತೀನಿ. ಸೊ ಬೇಗ ಮಾಡ್ಕೊಂಬಿಡಿ. ಇನ್ನೊಬ್ಬ ಫೋನಲ್ಲಿ ಮಾಡ್ಕೊಂಡು ತಿನ್ಬಿಟ್ಟು ಅದನ್ನೆಲ್ಲ ಹಾಕೋಣ. ಸೊ ಬಾಯ್ ಗೈಸ್. ಆಡಿ ಈಗ ಹೊಡ್ತಾ ಇದ್ದೀವಿ. ಸೊ ಫೈನಲಿ ಗೈಸ್ ಆಡ್ಕೊಬಂದ್ವಿ. ಬಟ್ ಏನು ಪ್ರಾಬ್ಲಮ್ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಫೋರ್ಸ್ ನೀರಿಗೆ ವಾಟರ್ ಪ್ರೂಫ್ ಅಲ್ಲ ಯಾರ್ದು ಫೋನು. ಸೊ ಫೈನಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿ ಬಂದಿದ್ದೀವಿ. ಇವಾಗ ಹೊರಡ್ಬೇಕು.
ಜಾಗನ ಮಿಸ್ ಮಾಡ್ಕೊಳ್ತೀನಿ ನಾನು. ಎಲ್ರಿಗೂ ಸ್ನಾನ ಆಯಿತು, ಸ್ವಲ್ಪ ಚಳಿ ಆಗ್ತಾ ಇದೆ. ಇವಾಗ ನನಗೆ ಹೇಳ್ತಾ ಇದ್ದೆ ಇವನ್ ಕ್ಯಾಮ್ರಾನೇ ಡಮಾರ್, ಅದಕ್ಕೆ ಹೇಳಿದ್ರು ಒಬ್ರನ್ನ ನೋಡಿ ಇದೆಲ್ಲ ಮಾಡಬಾರ್ದು ಅನ್ನೋದು. ಕರ್ಮ ಇದೆ ಬೂಮರ್ ಆಗೋದು ನಿಂಗೆ. ಗಾಯ್ಸ್ ನಿಮ್ಗೊಂದು ಸರ್ಪ್ರೈಸ್ ಏನಂದ್ರೆ ನಮ್ಮ ರಾಹುಲ್ದು ಸ್ಪೆಕ್ಸು ಡಮಾರ್ ನೋಡುವ ಹಂಗಿದ್ದೀನಿ ಹಂಗಾಗೋಯ್ತು ಇವಾಗ. ಸೊ ಹಿಂಗೆಲ್ಲ ಟ್ರಾಜಿಡಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ತಾ. ಸೊ ಗೈಸ್ ಇವಾಗ ಆಟ ಮುಗಿಸಿ ಇವಾಗ ಹಲೋ ಬಡಿ. ಸೊ ಇವಾಗ ಕಾಫಿ ಕುಡಿಯೋಕೆ ಬಂದೀವಿ. ಇವಾಗ ಟೈಮು 12 o'clock ಆಗಿದೆ. ಸೊ ಇವಾಗ ಕಾಫಿ ಕುಡಿತಾ ಇದ್ದೀವಿ. ಏನೋ ರಜ್ಜು ಬಾ ಬಾ, ನೀನಲ್ಲ ನೀನು. ಆ ಕಡೆ ಮಗೆ ಬೈಲು ಕ್ಲೋಸ್ ಆಗಿದೆ, ಹೋಗೋಕ್ಕಾಗಲ್ಲ ಅಂದರು. ಗೈಸ್ ಯು ನೋ ವಾಟ್, ಈಗ ಫಿಕ್ಸ್ ಆಯಿತು ಗ್ಲಾಸ್. ಅಲ್ಲಿಂದ ಬಂದಿರೋದು ನಾವು. ಗೈಸ್ ಆಲ್ರೆಡಿ 10 ನಿಮಿಷ ಆಗೋಯ್ತು.